ಮಾಡಿಕೊಂಡಿದ್ರೆ ಏನು ನಡೆದಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲೇ ಇದೇ ರಾಜಕೀಯ ನಡೆಯೋದಿಲ್ಲ. ಈಗಾಗಲೇ ಗ್ಯಾರಂಟಿ ಸಲುವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾಂಪಿಟೇಷನ್ ಅದ. ಬರೀ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋದರೆ ಕೆಲಸ ಆಗೋದಿಲ್ಲ. ಗ್ಯಾರಂಟಿ ಮಾತ್ರಲ್ರಿ, ಜೊತೆಗೆ ರೈತರದ್ದು ಏನದ ಬೇಡಿಕೆ MSP ಹೋರಾಟ ಮಾಡೋದನ್ನು ನಿಮ್ಮ ಅಜೆಂಡಾ ಮಾಡಿಕೊಂಡು ಏನು ಕಾರ್ಯಕರ್ತ ಸಂಘಟನೆ ಮಾಡೋದ್ರಾಗ ಏನು ಹೋಗ್ಬೇಕಂತ ಹೋಗ್ತಾ ಇದ್ರಿ, ಎಲ್ಲ ಕರೆದ್ರೆ ಹೋಗ್ತು ಮಾಡ್ತು, ಎಲ್ಲ ಭೇಟಿ ಆಗೋದು ಅಡ್ಡಾಡೋ ವಿಚಾರ ಮಾತಾಡ್ತಾ ಇದ್ದಲ್ಲ, ಇದನ್ನು ಶುರು ಮಾಡೋದ್ರ ಜೊತೆಗೆ ನಿಮಗೆ ಸಾಧ್ಯ ಅದ. ಇಡೀ ಕರ್ನಾಟಕವನ್ನು ಸುತ್ತಾಡುವಂಥ ಒಂದು ಆರ್ಥಿಕ ಬದ್ಧತೆಯ ಅನುಕೂಲತೆಗಳಿದ್ದಾವೆ. ಜೊತೆಗೆ ಒಂದಿಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ, ಅವ್ರನ್ನ ತೊಗೊಂಡು ಈ ಒಂದು ಇಶ್ಯೂದಲ್ಲೇ ರೈತ ಅವರಿಗೆ ಕಾನೂನು ಪ್ರತಿ ಹಳ್ಳಿಯೂ APMC ಆಗಿಬಿಡ್ಬೇಕು. ಈ ನಮ್ಮ ಏನಪ್ಪ ಅದು ಪಂಚಾಯಿತಿ ಆರ್ಥಿಕ ಭದ್ರಾಗಬೇಕು. ಅವ್ರು ಬೆಳೆದ ಬೆಳೆಗೆ ಅಲ್ಲೇ ಮಾರ್ಗದರ್ಶಿಸಬೇಕು. ಈ ಹೋರಾಟ ಶುರುವಾಗಿ ಮಾಡಬಾರ್ದು ನೀವು. ಇದು ಮಾಡಿದ್ರೆ ನಿಶ್ಚಿತವಾಗಿಯೂ ದೇವೇಗೌಡರು ನಿಶ್ಚಿತವಾಗಿ ಮತ್ತೊಮ್ಮೆ JDSನ ಎಬ್ಬಿಸಲಿಕ್ಕೆ ಸಾಧ್ಯ ಅದ. ಇಲ್ಲಾಂದರೆ ಈ ಪಾರ್ಟಿಗಳು ಮಾಡುತ್ತಿರೋಂಥ ಪಾರ್ಟಿ ರಾಜಕಾರಣ ಮಾಡ್ತಾ ಹೋದ್ರೆ 10 ಜೋಡಿ 11 ಹರಾರ. ಯಾಕಂದರೆ ಈಗ DKಶಿ ಅವರು ತಂತಿ ಮೇಲೆ ಕೂತಿದ್ದಾರೆ, ನಿಮ್ಮಲ್ಲಿ ಅನೇಕ ಶಾಸಕರು ತಂತಿ ಮೇಲೆ ಕೂತಿದ್ದಾರೆ, ಯಾವಾಗ ಹಾರಿ ಹೋಗ್ಬೋದು. ಕಾಂಗ್ರೆಸ್ಗೆ ಅಧಿಕಾರದಾಗ ಕಾಂಗ್ರೆಸ್ಸಿಗರು ಮತ್ತು ಅದೇ ಕಾಲಕ್ಕೆ BJPಗೂ ಸೆಂಟ್ರಲ್ದವರು ಇದ್ದಾರೆ. ನಿಮ್ಮ ಪಾರ್ಟಿ ಇಳಿದಂಗೆ ಹೋಗ್ಬಿಡ್ತದೆ. ಅದಕ್ಕಾಗಿ ನಮಗೆ ಅನಿಸಿದ ಕೆಲವು ಮಾತುಗಳು ಈ ಇಶ್ಯೂಗಳನ್ನ ತೊಗೊಂಡು ಬೆನ್ನತ್ರಿ, ಶಿಕ್ಷಣ ತೊಗೊಂಡು ಬೆನ್ನತ್ರಿ ಸಾಧ್ಯದ ಎಲ್ಲರೂ ಶಿಕ್ಷಣ. ಯಾಕಂದರೆ 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ನಾವೆಲ್ಲ ಕನ್ನಡಿಗರು, ಅದು ನಿಮಗೂ ಗೊತ್ತದ. ಸಿದ್ದರಾಮಯ್ಯ ಓಪನ್ ಹೇಳ್ತಾ ಇದ್ದಾರೆ, ನೀವೊಂದು ಮೌನ ವಹಿಸ್ತಾ ಇದ್ದೀರಿ. ನೀವು ಹೇಳ್ರಿ, ಒಳ್ಳೆಯದು ಸ್ವೀಕಾರ ಮಾಡಿರಿ. ಜೊತೆಗೆ ಈ ದಿಶೆಯಲ್ಲಿ ಹೋದ್ರೆ ದೇವೇಗೌಡರು ಮರಳಿ ಪಾರ್ಟಿನ ಕಟ್ಬೋದು. ಇಲ್ಲ ಅದಪ್ಪ ಅಂದ್ರೆ ಅದು ಹಳಿ ರಾಗ ಹಳಿದು ಮತ್ತು 10 ಪದ ಹಾರಿಸಿ ಬರ್ತಾರೆ. ನಂತರ ಯಾವ್ದು ಆಡಳಿತ ಬಂದಿರ್ತದೆ ಆ ಪಕ್ಷ ನಿಮ್ಮ ಪಕ್ಷ ಶಾಸಕರನ್ನ ಕೊಂಡ್ಕೊಂಡು ಹೋಗೋದು ಸಾಧ್ಯತೆಗಳು ಇದ್ದಾವೆ. ಅದು ರಾಜಕೀಯ ನಮ್ಮಲ್ಲಿ ನಡೀತಾ ಇದೆ, ನಿಮ್ಗೆ ಗೊತ್ತದ. ಹೀಗಾಗಿ ದೇವೇಗೌಡರು ಇವತ್ತು ಮರಳಿ JDS ಕಟ್ಟಬೇಕಾಗಿದ್ರೆ ರೈತ ಮತ್ತು ಈ ಒಂದು ಜನಸಂಖ್ಯೆ ಅದರಲ್ಲೂ ಜಾತಿ ಗಣತಿಯ ಇಶ್ಯೂಗಳನ್ನು ತೆಗೆದುಕೊಂಡು ಬೆನ್ನು ಹತ್ತಿದ್ರೆ ಭಾಳ ಯೋಗ್ಯ ಅಂತ ಅನ್ನಿಸ್ತದೆ. ಇದು ನಿಮಗೆ ಅನ್ನಿಸ್ತದೆ ಗೌಡರ ಮತ್ತು ಗೌಡರ ಬೆಂಬಲಿಗರ ವಿಚಾರ ಮಾಡಿರಿ. ನಿಮ್ಗೆ ಅನಿಸಿದ್ದನ್ನು ತಿಳಿಸ್ತಾ ಇರಲಿ. H60 ನ್ಯೂಸ್ ಅರ್ಥ ಹೇಳಿ ಸತ್ಯದ ಕೈಗಳಲ್ಲಿ ನೋಡ್ತಾ ಇರಿ. ವಂದನೆಗಳು.